ಹಾಯ್ ಫ್ರೆಂಡ್ಸ್, ನೋಡಿ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ನೋಡಿ ಇವತ್ತು. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡಿ: ಟೊಮೆಟೊ, ಈರುಳ್ಳಿ, ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಕಾಯಿ ತುರಿ, ಸ್ವಲ್ಪ ಚಕ್ಕೆ ಲವಂಗ, ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ. ನೋಡಿ ಮಾಡೋ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಮೊದಲಿಗೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಒಂದು 2-3 ಸ್ಪೂನ್ ಆಯಿಲ್ ಸಾಕಾಗುತ್ತೆ. ಅದ್ರಾಗೆ ಇವಾಗ ಎಣ್ಣೆ ಕಾದ್ಮೇಲೆ ಒಂದು 2 ಬಿರಿಯಾನಿ ಎಲೆ, ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇದೀಗ ಹಾಕ್ಕೊಳ್ಳೋಣ. ಇದೀಗ ಹಾಕ್ಕೊಂಡು ಅದ್ರಾಗೆ ನೋಡಿ ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಅಚ್ಚ ಖಾರದ ಪುಡಿನೂ ಹಾಕೋಣ. ನೋಡಿ ಇದೀಗ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತೀನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಡೋಣ. ನೋಡಿ ಅದ್ರಾಗೆ ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಅರಿಶಿನ ಸೇರಿಸ್ಕೊಳ್ಳೋಣ. ಅದ್ರಾಗೆ ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿ ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟು ಹಾಗೆ ಅದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಹಾಕಿ ಸ್ವಲ್ಪ ಮಿಕ್ಸ್ ಕೊಡಿ. ನೋಡಿ ಇದೀಗ ಆಗಿದೆ. ಅದ್ರಾಗೆ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, ಖಾರಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು. ನೋಡಿ ಈಗ ಸ್ವಲ್ಪ ಆದಮೇಲೆ ಮಿಕ್ಸ್ ಕೊಡೋಣ. ನಾನು ಅಕ್ಕಿ 1 ಲೋಟ, ನಾನು 2-3 ಜನಕ್ಕೆ ಆಗೋಷ್ಟು ಕ್ವಾಂಟಿಟಿ ನೋಡಿಸ್ತಾ ಇದ್ದೀನಿ. 1 ಲೋಟ ರೈಸ್ ತೊಗೊಂಡು ಅದನ್ನು ತೊಳೆದು ನೆನೆಸಿಟ್ಟಿದ್ದೀನಿ. ಅದಕ್ಕೆ ಈಗ 2 ಟೇಬಲ್ ಸ್ಪೂನು ಕಾಯಿ ತುರಿ. ರುಬ್ಬೋದೇನು ಬೇಡ ಫ್ರೆಂಡ್ಸ್, ಹಾಗೆಯೇ ಇದೆಲ್ಲ ರೆಡಿ. ಕಟ್ ಮಾಡ್ಕೊಂಡು ಬೆಳಗ್ಗೆ ಬೇಗ ಮಾಡಬೇಕು ಅಂಥೇಳಿ ಹಿಂಗೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸರಿ ನೋಡಿ ಟೇಸ್ಟ್ ಮಾಡಿ. ನೋಡಿ ಇದೀಗ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೀನಿ ನಾನು. ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಕೊಡೋಣ. ಒಂದು 2 ನಿಮಿಷ ಅದನ್ನು ತಿರುಗಿಸ್ಕೊಡಿ. ನೋಡಿ ಈಗ ಅದಕ್ಕೆ ನಾನು 1-2 ನೀರು ತೊಗೊಂಡಿದ್ದೀನಿ. ಅದನ್ನು ಮೊದಲೇ ಬಿಸಿ ಮಾಡಿ ನಾನು ಇಟ್ಟಿರ್ತೀನಿ. ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಇದೀಗ ಆಗಿದೆ. ಇದು 1-2 ವಿಸಿಲ್ ಬಂದರೆ ಬಿಸಿ ಬಿಸಿ ಟೊಮೆಟೊ ಬಾತ್ ರೆಡಿಯಾಗಿರುತ್ತೆ. ಎರಡು ವಿಸಿಲ್ ಬರಲಿ. ನೋಡಿ ಇದೀಗ ಆಗಿದೆ ಫ್ರೆಂಡ್ಸ್. ನೋಡಿ ಬಿಸಿ ಬಿಸಿ ಟೊಮೆಟೊ ಬಾತ್ ಸವಿಯಲು ಸಿದ್ಧವಾಗಿದೆ. ನೋಡಿ ಎಷ್ಟು ಬೇಗ ಆಗಿದೆ, ಬಿಸಿ ಬಿಸಿಯಾಗಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಎಷ್ಟು ಬೇಗ ಆಗುತ್ತೆ, ರುಬ್ಬೋದೇನಿಲ್ಲ, ಟಕ ಟಕ ಅಂತ ಆಗ್ಬಿಡುತ್ತೆ. ಥ್ಯಾಂಕ್ ಯು.